ಅಕ್ಕನ್ ಯಾವ ಪಪ್ಪುಮ್ಮ ಯಾವ ಚಿನ್ನಿಮ್ಮ, ನನ್ನವಳು ಚಪ್ರಿ ಧ್ರುವಮ್ಮ, ನಾನು ಮತ್ತೆ ನನ್ನ ಹುಡುಗಿ ಚಪ್ರಿ ಧ್ರುವಮ್ಮ ಸೇರ್ಕೊಂಡು ಸೀರೀಸ್ ಮಾಡ್ತಾ ಇದೀವಿ. ನಮ್ಮ ಸೀರೀಸ್ ನ ಮೊದಲನೇ ಎಪಿಸೋಡ್ ಇದು, ದಯವಿಟ್ಟು ಕೊನೆವರೆಗೂ ನೋಡಿ. ಹಲೋ, ಮೀಟರ್ ಇದ್ರೆ ಲಡಾಯಿಸ್ಬೇಕು, ಜೊತೆಲಿ ನಿನ್ಕಂಗ್ ಕಟಾಯಿಸ್ಬಾರ್ದು. ಬೇರೆಯವ್ರದ್ದು ಹೇಳ್ ತಿನ್ಬಾರ್ದು, ನಿಮ್ದೇ ಹೇಳಿ ನೀವು ತಿನ್ಬೇಕು. ನಿಂದ ತುಣಿ ನಿಂತಿಗಕ್ಕೆ ಹಾಕ್ಬೇಕು. ಇದೆಂಗಿದೆ ಪಂಚ. ನನಗೆ ಟ್ಯಾಲೆಂಟ್ ಇಲ್ಲ ಅಂತ ಧ್ರುವಂತ್ ಬ್ರೋ ಅಂದ್ರು. ನಾನು ಆಕ್ಟಿಂಗ್ ಮಾಡಿ ತೋರಿಸ್ತೀನಿ, ನೀನೇ ಇವಾಗ ಜಡ್ಜ್ಮೆಂಟ್. ಇವಾಗ ಸಾಯಿ ಕುಮಾರ್ ಮಾತಾಡ್ತೀನಿ. ತಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಹೇ ಚೋಟು, ಕರೆಕ್ಷನ್ ತಗೊಳ್ಳೋಣ. ಆಯ್ತು ಹೇಳು. ಆಯ್ತು ಕರೆಕ್ಷನ್. ಓಕೆ ಹೇಳು. ಏನು ತಿಕ್ಕದಲ್ಲಿ ನರ ಇದ್ರೆ ನರ ಪಂಚ ತಿಕ್ಕದಲ್ಲಿ ನರ ಯಾವ್ದಿರುತ್ತ? ತಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಇಲ್ಲಿ ತಿಕ್ಕದಲ್ಲಿ ದಮ್ ಕಾಣ್ತಾ ಇಲ್ಲ ಇಲ್ಲಿ. ಆಯ್ತು, ಈಗ ನಿಂಗೆ ಹೆಂಗ್ ಬೇಕಪ್ಪ, ಯಾವ ತರ ಬೇಕು? ಇವಾಗ ಸ್ಟಾರ್ಟ್ ಮಾಡ್ದೆ. ತಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಈಗ ನಾನು ಅನ್ಕೊಡ್ತೀನಿ, ಈಗ ನನ್ನ ಜಡ್ಜ್ ಮಾಡಿ. ಆಯ್ತು ಕೊಡು. ತಿಕ್ಕದಲ್ಲಿ ದಮ್ ಇದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಗಾಂಡು. ಇದು ಎಲ್ಲ ಓಕೆ ಇದೆ, ಆದ್ರೆ ನೀನ್ ಸ್ವಲ್ಪ ಎಳಿತಿದ್ಯಾ ಬ್ರೋ, ಎಳಿತಿದ್ಯಾ. ತಿಕ್ಕದಲ್ಲಿ ದಮ್ಮಿದ್ರೆ ಈ ತರ ಅಲ್ಲ. ಸಾಯಿ ಕುಮಾರ್ ಹಿಂಗ್ ಹೇಳೋದು. ಏ ಚೋಟು, ತಿಕ್ಕದಲ್ಲಿ ದಮ್ಮಿದ್ರೆ ಸ್ಟ್ರೈಟ್ ಆಗಿ ಡೀಲ್ ಮಾಡೋ ಧ್ರುವ ಅಂತ. ಸರಿ, ಓಕೆನಾ? ಕ್ರಿಂಜ್ ಈ ಚಪ್ರಿಗಳನ್ನ ನೋಡಿ. ನೀನು ಬಿಗ್ ಬಾಸ್ ಮನೇಲಿ ದೊಡ್ಡ ಚಪ್ರಿ ತರ ಆಡ್ತಿದ್ದೆ, ಹಿಂಗೆಲ್ಲ ಮರ್ತ್ಬಿಟ್ಟೆನ ರಾಜ. ನನಗೆ ಹಾಡು ಹೇಳಕ್ ಆಗ್ತಿಲ್ಲ, ನನಗೆ ನಗಾಡ್ಲಿಕ್ಕೆ ಆಗ್ತಿಲ್ಲ. ಹೋಗಿ ಹೊಡ್ಕೊಂಡ್ ಮಲ್ಕೋ ಅಂದ್ರೆ ತಲೆನ ಗೋಡೆಗೆ ಹೊಡ್ಕೊಂಡು ಮಲ್ಕೋ ಅಂದೆ, ಏನು ಮಾಡಕ್ ಆಗ್ತಿಲ್ಲ ಅಂದೆಲ್ಲ. ಅವರು ಸೆಲೆಬ್ರಿಟಿ ಅಂತೆ, ಅವರು ಸೋಷಲ್ ಇದಂತೆ, ಅವ್ರ ಗೆಸ್ಟ್ಗಳಂತೆ. ಅವರಿಗೆ ನಾವು ರೋಸ್ಟ್ ಮಾಡ್ತೀವಿ, ನೀನ್ ತಲೆ ಕೆಡ್ಸ್ಕೊಬೇಡ. ಇವಾಗ ನಿಂಗೆ ಯಾಕೆ ಮುಲ್ಲ ಅಂತೈತೆ ಹೇಳು? ನೀನ್ ತಿಗ್ದೊಳಗಡೆ ಯಾರನ್ನ ಬೆಟ್ಟಿಕವ್ರ? ಇದು ದುರಂತ. ಇದು ದುರಂತ ಅಲ್ಲ, ಧ್ರುವಂತ. ಮಾನಸಿಕ ಚಿತ್ರ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು ಇವತ್ತು ಸೆಲೆಬ್ರಿಟಿಗಳಂತೆ. ನೀನು ಬಿಗ್ ಬಾಸ್ ಮನೇಲಿ ವಿಚಿತ್ರವಾಗೆಲ್ಲ ಆಡ್ತಿದ್ದಲ್ಲ, ನೀನು ದೊಡ್ಡ ಸೆಲೆಬ್ರಿಟಿನ? ಗಿಲ್ಲಿ ಹಣ ಹಾಕಿ ಶಾರ್ಟ್ ನ ಮರ್ತ್ಬಿಟ್ಟ. ಇದೆ ಆ ಕೆಸರು. ಮೀಟರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎದ್ಕೊಂಡು ಕಟಾಯಿಸ್ಬಾರ್ದು. ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ನೀನು ಏನಾದ್ರೂ ಮಾತಾಡು, ಮೇರಕೋ ಮ್ಯಾಟರ್ ನಹಿ, ಆದ್ರೆ ನೀನು ರೋಸ್ಟರ್ಸ್ ಬಗ್ಗೆ ಮಾತಾಡ್ದಲ್ವಾ, ಅರ್ಟ್ ಆಗ್ಬಿಡ್ತು ಕಣೋ, ನಿನಗೆ ಶಾರ್ಟ್ ಹಾಕ್ಲೇಬೇಕು. ಚಪ್ರಿಗಳಿಗೆ ಇನ್ಸಲ್ಟ್ ಮಾಡಕ್ಕೊಂದು ಟೀಮ್ ಹುಟ್ಟುತ್ತೆ. ನಿನ್ನ ಅವಾಗ ಗಂಡ್ಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನೀನೇನೋ ಚಪ್ರಿ, ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗಕ್ಕೆ ಅವ್ರುಗಳು ಬರ್ತಾರೆ. ಅವ್ರನ್ನ ಹಿಡ್ಕೊಂಡು ಫೇಮಸ್ ಅಲ್ಲ ಕಣ, ನಿನ್ನ ಹಿಡ್ಕೊಂಡು ಫೇಮಸ್ ಆಗ್ಬೋದು. ನೀನು ದೊಡ್ಡ ಚಪ್ರಿನೇ ಅಲ್ವಾ? ಧ್ರುವಂತವ್ರನ್ನ ಕರೀರಿ ಅಂತಿದ್ದೆ. ದೇವ್ರಿಗೆ ದೀಪ ಹತ್ತೇನಮ್ಮ. ಗಿಲ್ಲಿ ಹಣ್ಣ ಹಾಕಿದ ಶಾರ್ಟ್ಗಳನ್ನ ಮರ್ತ್ಬಿಟ್ಟವ್ರೆ ಅನ್ಸುತ್ತೆ. ಸಾರು, ಹೋಗೋಣ ಅರ್ಶನ ಕುಂಕುಮ ಇಟ್ಕೊಂಡ್ ಬರೋಗು. ಒಂಚೂರು ಅರ್ಶನ ಕುಂಕುಮ ಮನೆಗೆ ಇಟ್ಕೊಬರಕಮ್ಮ, ಆಮೇಲೆ ಮಾತಾಡೋಣ. ಅದೇ ಬಾಯಲ್ಲಿ ತಿಂತೀರಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ, ಅದೇ ಬಾಯಲ್ಲಿ ಹೇಳ್ತೀರಲ್ವಾ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಧ್ರುವಂತ ಅನ್ನೋ ಒಂದು ವ್ಯಕ್ತಿಗೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಗೊತ್ತಿರೋದೇ ಮೊನ್ನೆ ತಾನೇ ದಿಲೀಪ್ ಸರ್ ನಮ್ನೆಲ್ಲ ಬಿಟ್ಟೋಗಿರೋದು. ಎಷ್ಟೊಂದು ಇದೊಂದು ಕನ್ನಡ ಇಂಡಸ್ಟ್ರಿ ಬಿಗ್ಗೆಸ್ಟ್ ಲಾಸ್ ಅಂತಾನೆ ಹೇಳ್ಬೋದು. ಎಷ್ಟೊಂದು ಕಲಾವಿದರು ಬಂದಿದ್ದಾರೆ ಲಾಸ್ಟ್ ಆಗಿ ನೋಡ್ಲಿಕ್ಕೆ ದಿಲೀಪ್ ಸರ್ ಅವ್ರನ್ನ. ಅದ್ರಲ್ಲಿ ಧ್ರುವಂತ ಅನ್ನೋ ವ್ಯಕ್ತಿನೂ ಬಂದಿದ್ದಾರೆ. ಒಬ್ಬ ಸಾವಿನ ಮನೆಗೆ ಹೋಗಿದೀವಿ ಅಂದ್ರೆ ಯಾವ ತರ ಒಂದು ಹೋಗ್ಬೇಕನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ. ಅವ್ರು ಯಾವ ತರ ಬಂದಿದ್ದಾರೆ ಅಂದ್ರೆ ಫಂಕ್ಷನ್ ಮುಗಿಸ್ಕೊಂಡು ಜಲ್ದಿ ಎಲ್ಲ ಕಲಾವಿದರನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅನ್ನೋ ಶೋಕಿ ಮಾಡ್ಕೊಂಡು ಮೇಲೆ ಗಾಗಲ್ಸ್ ಇಟ್ಕೊಂಡು ನಕ್ಕ ಅಂತ ಆರಾಮಿದ್ದೀರಾ ಚೆನ್ನಾಗಿದ್ದೀರ ಅಂತ ಯಾ ಕಡೆ ಬಂದಾಗ ಯಾವ ತರ ಮಾತಾಡ್ಬೇಕನ್ನೋದು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅನ್ಸುತ್ತೆ. ಇವರು ನಾನು ಬಿಗ್ ಬಾಸ್ ಅಲ್ಲಿ ಒಂದೇ ನೋಡಿದ್ದೆ ಅಷ್ಟೇ, ಇದ್ದವ್ರಿಗೆ ಎಲ್ಲೇ ನೋಡಿಲ್ಲ, ಯಾವ ಪ್ಲಾಟ್ಫಾರ್ಮ್ ಅಲ್ಲೇ ನೋಡಿಲ್ಲ. ಅದ್ರಲ್ಲೇ ಆಕ್ಚುಲಿ ಸೈಕ್ ತರ ಆಡ್ತಿದ್ರೆ, ಇಲ್ಲಿ ಹೊರಗಡೆ ಬಂದು ಇನ್ನೂ ಹುಚ್ಚು ತರ ಆಡ್ತಾನೆ ಇದ್ದಾರೆ. ಈ ತರ ಒಂದು ವ್ಯಕ್ತಿನ ಕನ್ನಡದವನು ಅಂತ ಹೇಳಕ್ಕೂ ನಿಜವಾಗ್ಲೂ ನಾಚಿಕೆ ಆಗ್ತಿದೆ. ಲಿಟ್ರಲಿ ಇವಾಗೂ ಅವ್ರದ್ದು ವಿಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಧ್ರುವಂತವ್ರು ಆತರ ಬಿಹೇವಿಯರ್ ತೋರಿಸಿದ್ದು, ಎಲ್ಲಿ ದಿಲೀಪ್ ಸರ್ ಅವ್ರ ಮನೆ ಹತ್ರ ಬಂದು ಆತರ ಸನ್ನಿವೇಶದಲ್ಲಿ ನಿಜವಾಗ್ಲು ಈ ತರ ಒಂದು ವ್ಯಕ್ತಿ ಇರೋದೇ ಬಹಳ ಕೆಟ್ಟದು ಅಂತ ಹೇಳಕ್, ನಿಜವಾಗ್ಲು ಕೆಟ್ಟದೆ ಈ ತರ ಒಂದು ವ್ಯಕ್ತಿಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋದು. ಎಲ್ಲರಿಗೂ ಬೇಜಾರಾದಂತ ವಿಷಯ. ಬಟ್ ಏನೇ ಆಗ್ಲಿ ದಿಲೀಪ್ ಸರ್ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊಂತೀನಿ.
ನನಗೆ ಹಾಡು ಹೇಳಕ್ ಆಗ್ತಿಲ್ಲ, ನನಗೆ ನಗಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಈ ಧ್ರುವನ್ ಜೊತೆ ಏನ್ ಮಾಡಿ ಈಗ ಸಿಕ್ತು, ಇದೆಲ್ಲ ನಾಟಕ ನಿಮ್ಮ ಬೇಡ. ಇದೆಲ್ಲ ನಾಟಕ ನಿಮ್ಮ ಬೇಡ. ಇದೆಲ್ಲ ನಿಂದು ನೀನೇ ಕಲ್ಸಿರೋದು ಬಂದು ಈ ಕಾಪಿ ಮನೆ ಮಾಡಬೇಡಿ. ಶಿ ಕಾಪಿ ಕ್ಯಾಟ್ ಗೈಸ್. ಅವರಿಗೆ ರಕ್ಷಿತಾ ಆಗ್ಲಿಕ್ಕೆ ಉಂಟು, ರಕ್ಷಿತಾ ತರ ಮಾಡ್ಲಿಕ್ಕೆ ಉಂಟು. ರಕ್ಷಿತಾ ಏನು, ರಕ್ಷಿತಾ ಭಯಂಕರ. ಇವರೇ ಆಕ್ಚುಲಿ ನನ್ನ ಪರ್ಸನಾಲಿಟಿ ಯೂಸ್ ಮಾಡ್ತಾ ಇದ್ದಾರೆ, ಅವರಿಗೆ ಅವರು ಅಪ್ಲೈ ಮಾಡ್ತಾ ಇದ್ದಾರೆ. ಪ್ಲೀಸ್ ಪ್ಲೀಸ್. ನನಗೊಂದು ಡೌಟ್ ಇದೆ, ಬೇರೆ ಯಾರಿಗಾದ್ರೂ ಧ್ರುವಂತ್ನ ನೋಡಿದ್ರೆ ಇಟ್ಕೊಂಡು ಚೆನ್ನಾಗಿ ಕೆನ್ನೆ ಪಟ 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 ಅಂತ ಕೆಂಪಗಾಗೋವರೆಗೂ ಬಾರ್ಸೋಣ ಅನ್ಸುತ್ತಾ, ಅಥವಾ ನನಗ್ ಮಾತ್ರನಾ? ಅಣ್ಣನ್ಗೆ ಹೊಟ್ಟೆ ಉರಿ ಏನಂತಂದ್ರೆ ಈ ಕ್ರಿಂಜ್ಗಳು ಹೋಗ್ತಾರಲ್ಲ ಗೆಸ್ಟ್ಗಳಾಗಿ, ಅಷ್ಟು ಅಣ್ಣನ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಗೆಸ್ಟ್ ಆಗಿ ಹೋಗಕ್ಕೆ. ಮತ್ತೆ ಹಂಗಂತ ನಾನು ಕ್ರಿಂಜ್ಗಳಿಗೆ ಸಪೋರ್ಟ್ ಮಾಡ್ತಾ ಇದೀನಿ ಅನ್ಕೋಬೇಡ್ರಪ್ಪ. ಇದು ದುರಂತ. ದುರಂತ ಅಲ್ಲ, ಧ್ರುವಂತ. ಇದೆಲ್ಲ ನಿಂದು. ಸೋಷಿಯಲ್ ಮೀಡಿಯಾದಲ್ಲಿ ಏನೋ ವಿಚಿತ್ರ ಮಾನಸಿಕ ಚಿತ್ರ ವಿಚಿತ್ರವಾಗಿ ಆಡೋದು, ಮಾನಸಿಕವಾಗಿ ಈ ಚಪ್ರಿ ನನ್ನ ಮಕ್ಕಳು. ಈ ಮಾತನ್ನ ಹೇಳೋದಕ್ಕೆ ನಿನಗೆ ಅಧಿಕಾರನೇ ಇಲ್ಲ. ನೀನು ದೊಡ್ಡ ಚಪ್ರಿ ಕ್ರಿಂಜು ಬಿಗ್ ಬಾಸ್ ಮನೆ ಒಳಗೆ. ಇವತ್ತು ಸೆಲೆಬ್ರಿಟಿಗಳಂತೆ ಇವ್ರನ್ನ ಕರ್ಕೊಂಡು ಬಂದು ಇವ್ರುಗಳಿಗೆ ಈ ಚಪ್ರಿಗಳಿಗೆ ಮತ್ತೆ ಸಪೋರ್ಟ್ ಸಿಸ್ಟಮ್ ಬರ್ತವೆ. ಓ, ನಿನಗೆ ಅಶ್ವಿನ ಗೌಡ ಅವ್ರು ಬರೋರಲ್ಲ ಆತರ ಅಲ್ಲ, ನೀನ್ ಅವರಿಂದ ಹೋಗ್ತಿದ್ದ ಅನ್ಸುತ್ತೆ. ಈ ಚಪ್ರಿಗಳಿಗೆ ಇನ್ಸಲ್ಟ್ ಮಾಡಕ್ಕೊಂದು ಟೀಮ್ ಹುಟ್ಟುತ್ತೆ. ನೀನೇನೋ ಚಪ್ರಿ, ಅವರು ಇವ್ರನ್ನ ಇಟ್ಕೊಂಡು ಅವ್ರು ಫೇಮಸ್ ಆಗಕ್ಕೆ ಅವ್ರುಗಳು ಬರ್ತಾರೆ. ನಿಂಗೆ ನಾವೆಲ್ಲ ಅಲ್ಲ, ದಿ ಓಜಿ ರೋಸ್ಟರೇ ಸರಿ. ಒಂಚೂರು ಅಷ್ಟನೇ ಕುಂಕು ಮನೆಗೆ ಇಟ್ಕೊಬರಕಮ್ಮ, ಆಮೇಲೆ ಮಾತಾಡೋಣ. ಇನ್ನು ಕೆಲವರು ಕಲರ್ ಶಾಲ್ ಹಾಕೊಂಡು ಈ ಕಡೆಯಿಂದ ಬರ್ತಾರೆ ಈ ಚಪ್ರಿಗಳಿಗೆ. ಹೇಳ್ಬಿಡು ಯಾವ ಕಲರ್ ಶಾಲು ಅಂತ, ಕಲರ್ ಅಂತ ಯಾಕಂತೀಯ? ನಿನಗೆ ಯಾಕೆ ಬೇಕು ಶಾಲು ಶಲ್ಯ ವಿಷಯ? ಸುಮ್ನೆ ಇದು ಬಿಡು, ತೊಂದ್ರೆ ಸಿಗಕ್ಕಂತೀಯ. ಮತ್ತೆ ರೋಸ್ಟರ್ಸ್, ಈ ದುರಂತ ಹೇಳ್ತಾ ಇರೋದು ಇಂಡೈರೆಕ್ಟ್ ಆಗಿ ನಮಗೆ. ಸೊ ಮತ್ತೆ ಈ ಶಾಲಿನ ವಿಷಯ ಏನು ಅಂತ, ಯಾವ ಕಲರ್ ಶಾಲು ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ಶಾಲಿನ ವಿಷಯ ಬಂದ್ಮೇಲೆ ಸುಮ್ಮನಿರಬಾರ್ದು. ಮತ್ತೆ ರೋಸ್ಟರ್ ವಿಷಯನೂ ಬಂದಿತ್ತು, ನೀವು ಯಾರು ಸುಮ್ಮನಿರ್ಬೇಡ್ರಿ. ಆದಷ್ಟು ಧ್ವನಿ ಎತ್ತಿ ಮಾತಾಡಿ, ಏನು ಎತ್ತದ ಕ್ಲಾರಿಟಿ ತಗೊಳ್ಳಿ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂತಂದ್ರೆ, ಇಂಥ ಚಪ್ರಿ ನನ್ನ ಮಕ್ಕಳಿಗೆ ಫೇಮು, ದುಡ್ಡು, ಕಾರ್ ಅಂತ ಬಂದಾಗ ಇವನು ಹೋಗ್ಬಿಟ್ಟು ನ್ಯಾಯವಾಗಿ ಯಾರು ಕಷ್ಟಪಟ್ಟು ಒಂದು ಅಚೀವ್ ಮಾಡಿರ್ತಾರಲ್ಲ, ನನ್ ಮುಂದೆ ನೀನೇನು ಅಂತ ಕೇಳುವಂತ ಪರಿಸ್ಥಿತಿ. ಅಂದ್ರೆ ಒಂದು ವರ್ಷ ಗೊತ್ತಾ ಇದಕ್ಕೆ, ಸಾರಿ ಫಾರ್ ನೋ ಪ್ರಾಬ್ಲಮ್. ಈಗ ಎಷ್ಟೋ ಜನ, ಈಗ ನೀವು ಹೇಳ್ದಂಗೆ ಈಗ ಕಷ್ಟಪಟ್ಟಿರ್ತೀವಿ, ಒಂದು 5-6 ವರ್ಷ ಕಷ್ಟಪಟ್ಟಿರ್ತೀವಿ, ಇಂಜಿನಿಯರ್ ಸಮಥಿಂಗ್ ಏನೋ ಓದಿರ್ತೀವಿ, ಊರ್ ಬಿಟ್ಟು ಬಂದು ಕೆಲಸ ಮಾಡ್ತಿರ್ತೀವಿ, 25,000, 30,000, 40,000 ಇಷ್ಟು. ಇವಾಗ ಇನ್ಫ್ಲೂಯೆನ್ಸರ್ಸ್ ಗಳು ಅಂತ ಅನ್ಕೊಂಡಾಗ ಜಸ್ಟ್ ನೀನು ಒಂದು ಆಡ್ ಮಾಡ್ಕೊಟ್ರೆ ಸಾಕು, 30 to 40, 50, ನಿಯರ್ಲಿ 1 lakh, 5 lakh ವರೆಗೂ ಅರ್ನ್ ಮಾಡ್ತಿದ್ದಾರೆ ಅಂತ ಅಂದಾಗ, ನೀನ್ ಅಷ್ಟೊಂದು ಕಷ್ಟ. ಈಗ ಎಲ್ರಿಗೂ ಬರೋದು ಹೆಂಗ್ ಗೊತ್ತಾ, ನಾನು ಒಂದ್ ನಾಳೆ ಮಾಡೋಣ ಇನ್ಸ್ಟಾಗ್ರಾಮ್, ಅಷ್ಟೊಂದೆಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಟ್ರಾಫಿಕ್ ಅಲ್ಲಿ ಹೋಗಿ ಮ್ಯಾನೇಜರ್ ಹತ್ರ ಬೈಸ್ಕೊಳ್ಳೋದೇನಿದೆ, 30-40,000 ಕೆಲಸ ಮಾಡೋದೇನಿದೆ. ನಾನು ಒಂದು ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ, ಕ್ಯಾಮ್ರಾ ತಗೋತೀನಿ, ಹಾಯ್ ಅಂತೀನಿ, ಹೆಲೋ ಅಂತೀನಿ, ನಾಳೆ ನಂಗೂ ಬರುತ್ತೆ ದುಡ್ಡು. ಇವತ್ತು ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು, ಒಬ್ಬರನ್ನ ನೋಡಿ ಇವತ್ತು ಇಷ್ಟಿಷ್ಟು ಎಂತೆಂತ ಚಪ್ರಿಗಳು ಬರ್ತಾ ಇದಾರೆ ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರಗಳಿಗೆ ಇವತ್ತು ಅನ್ಸ್ಬಿಟ್ಟಿದೆ ಎಜುಕೇಶನ್ ಇಸ್ ಅ ಫೇಲಿಯರ್. ನಾನು ಒಂದು ದೊಡ್ಡ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ, ನಾನು ಇಂಥ ಕಂಪನಿಲಿ ಇಂಥ ಕೆಲಸ ಮಾಡೋದು ಇಟ್ಸ್ ಅ ಫೇಲಿಯರ್. ಇಟ್ ಇಸ್ ವೆರಿ ಈಸಿ. ರೋಡ್ ಸೈಡ್ ಅಲ್ಲಿ ಒಂದು ಕ್ಯಾಮ್ರಾ ಇಟ್ಕೊಂಡು ಮೊಬೈಲ್ ಅಲ್ಲಿ ಅದನ್ನ ತಗೊಂಡು ಹುಚ್ಚಾಟ ಆಡಿದ ತಕ್ಷಣ ಎಲ್ಲರೂ ನೋಡ್ತಾರೆ, ಐ ಆಮ್ ಫೇಮಸ್, ಐ ಆಮ್ ವೈರಲ್, ಓವರ್ ನೈಟ್ ವೈರಲ್, ಐ ಆಮ್ ಫೇಮಸ್. ಆಮೇಲೆ ಅವ್ನು ಗೆಸ್ಟ್ ಗಿಲ್ಲಿ ಅವರು ಬನಿಯಾನ್ ಹಾಕೊಂಡು ತಾನು ಬಡವನಾಗಿ ಒಂದು ಮುಖವಾಡ ಹಾಕಿ ಇಲ್ಲಿ ನನ್ನ ಮನಸ್ಸು ಬದಲಾಯಿಸಿ ಇಂಥ ಕಳಂಕ ತಗೊಂಡಲ್ಲ ಸಮಾಜದಿಂದ ಗೆಲ್ಕೊಳ್ತಾ ಇರೋದು ಯಾರು? ಅಣ್ಣನ ಹತ್ರ ಒಂದು 100 ಕುರಿ ಇದೆ, ನೀವು ಸಿರಿವಂತರು ಸರ್. ಇಲ್ಲಿ ಹುಡುಗರಲ್ಲಿ ಗಟ್ಸ್ ಅಂತ ಇರೋದು ನಿನಗೆ ನಿಜವಾಗ್ಲೂ ಹೇಳ್ತೀನಿ, ನಿಜವಾಗ್ಲೂ ಬೇಜಾರಾಗಿ ಒಂದು ಇದೆ ಅಲ್ವಾ, ಯಾರಾದ್ರೂ ಮೇಲೆ ಜಿಗಣೆ ತರ ಕಚ್ಚಿ ಅವರಿಂದ ಸಮಾಜದ ಮಕ್ಕ ಕೇಳ್ತೀನಿ, ಯಾರನ್ನೂ ಬಿಡಲ್ಲ. ನನ್ನ ಮೇಲೆ ಒಂದು ಸುಳ್ಳು ಆಪಾದನೆ ಬಂದಿತ್ತು. ಆಗ ನನಗೆ ರಿಯಾಕ್ಟ್ ಅದು ಏನ್ ಮಾಡಿದ್ದಾರೆ, ಏನು ಅಂತ ನಮಗೆಲ್ಲ ಗೊತ್ತಿಲ್ಲ ಲಾಸ್ ಹೇಗೆ ವರ್ಕ್ ಆಗತ್ತೆ ಅಂತ. ನಮ್ಮ ಹಿಂದೆ ಏನು ಷಡ್ಯಂತ್ರ ಮಾಡಿದ್ದಾರೆ ಅಂತ ಒಂದು ದೊಡ್ಡ ಒಂದು ಈ ಲವ್ ಟ್ರ್ಯಾಪ್ ತರ ಒಂದು ಬಹಳ ಚೆನ್ನಾಗಿ ಒಂದು ಪ್ಲಾನ್ ಮಾಡಿ ನಮ್ಮನ್ನ ಮತ್ತೆ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಿ ನಮ್ಮ ಮೇಲೆ ಒಂದು ಇಲ್ದಿರೋ ಒಂದು ಕೆಟ್ಟ ಆಪಾದನೆ ಮೂಲಕ ಬೇರೆ ಯಾವುದೋ ಸಾಧ್ಯ ಆಗ್ತಾ ಇರಲಿಲ್ಲ. ಅದು ಒಂದೇ ಮಾಡಲಿಕ್ಕೆ ಸಾಧ್ಯ, ಬಿಕಾಸ್ ಇವತ್ತು ಕಾನೂನು ಗೊತ್ತು ನಿಮಗೆ. ಸೊ ಅದನ್ನ ಸುಳ್ಳು ಕಂಪ್ಲೇಂಟ್ನ ಹಾಕಿ ನನ್ನ ಮೇಲೆ
ಒಂದು ಒಂದು ಏನೋ ಒಂದು ನನ್ನ ಹೆಸರನ್ನ ಹಾಳು ಮಾಡಿ ನನ್ನ ಡಿಸ್ಟ್ರಾಯ್ ಮಾಡೋಂಥ ಬಹಳ ದೊಡ್ಡ ಇದಾಗಿತ್ತು. ಇದು ನನ್ನಲ್ಲಿದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನನ್ನ ಒಂದು ಇದನ್ನ ಮೊದಲು ನೋಡಿದ್ದು ನನ್ ಡ್ಯಾಡಿ. ಒಂದು ನೀವು ಎಷ್ಟೇ ಸ್ಟ್ರಾಂಗ್ ಇರಿ, ಇದನ್ನ ಫೇಸ್ ಆದ್ಮೇಲೆ ನಾನು ಬದುಕಿರ್ಬೇಕು ಅನ್ನೋ ಮಟ್ಟಿಗೂ ಒಂದೊಂದ್ಸತಿ ಥಾಟ್ಸ್ ಹೋಗುತ್ತೆ. ಸೊ ಇದರಿಂದ ಸುಮಾರು ಸಂಬಂಧಗಳನ್ನ ನಾನು ಕಳ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ಸೊ ಇದು ನನಗೆ ಒಂದು ಟೈಮಲ್ಲಿ ಏನು ಅನ್ನಿಸ್ತಾ, ಬೇಕಿತ್ತಾ ಇಷ್ಟ ಅಗ್ರೆಷನ್? ಒಂದೊಂದ್ಸತಿ ಸಂಬಂಧಗಳ ಮಧ್ಯೆ ಸರಿ ತಪ್ಪುಗಿಂತ ಜಾಸ್ತಿ ನಾವು ಕ್ಷಮೆ ಕೊಟ್ಟು ಅದನ್ನ ಇಗ್ನೋರ್ ಮಾಡಿದ್ರೆ ಸಂಬಂಧಗಳು ಉಳಿಯುತ್ತವೆ. ನಿಮ್ದು ಲವ್ ಅರೇಂಜಾ? ನಂದು ಎರಡೂ ಇಲ್ಲ, ನಾನು ಸಿಂಗಲ್. ನಾನು ಬಾತ್ರೂಮ್ ಅಲ್ಲಿ ಹೂತಾಕ್ತಾರೆ, ಕಟ್ ಮಾಡ್ಬಿಟ್ಟು ಸೂಟ್ ಕೇಸ್ ಅಲ್ಲಿ ಹಾಕ್ತಾರೆ, ಟ್ಯಾಂಕ್ ಅಲ್ಲಿ ಹಾಕ್ತಾರೆ, ಸಿಮೆಂಟ್ ಅಲ್ಲಿ ಹಾಕ್ತಾರೆ, ತಳ್ತಾರೆ. ಕರ್ಕೊಂಡು ಹೋಗ್ಬಿಟ್ಟು ತಳ್ತಾರೆ, ವಿಷ ಹಾಕ್ತಾರೆ, ಬೇಡವಾಗಿರೋ ಜಾಗನ ಕಟ್ ಮಾಡಿ ಬಿಸಾಕ್ತಾರೆ, ಏನೇನೋ ನಿಮಗೆ ತಿನ್ಸಿ ಕುಡ್ಸಿ ಏನೇನೋ ಮಾಡ್ತಾರೆ. ಈ ಯಾವ ಕರ್ಮ ಕೇಳಿ? ನಾನು ಯಾರು? ಚಪ್ಪಡಿ ಚಪ್ಪಡಿ. ಈ ಚಪ್ಪಡಿ ಯಾವತ್ತು ವೀಕ್ ಆಗ್ಬಾರ್ದು, ವೀಕ್ ಆಗ್ಬಾರ್ದು, 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 ಆಗ್ಬಾರ್ದು. ನೀವು ನಿಮ್ಮ ವಂಶನ ಅಭಿವೃದ್ಧಿ ಮಾಡಕ್ ಮಾತ್ರ ನೀವು ಮದುವೆ ಆಗ್ಬೇಕು, ಬೇರೆ ಫಾರ್ ನಥಿಂಗ್. ಐ ಮ್ಯಾರೇಜ್ ಇಟ್ ಇಸ್ ಜಸ್ಟ್ ಅ ಪೇನ್ ಅನ್ಸುತ್ತೆ. ಹೌದು, ಅವನು ಹೇಗೆ ಆಸಾಮಿ? ಗಂಡಸು ಅಲ್ಲ ಹೆಂಗ್ಸು ಅಲ್ಲ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್ ಅಷ್ಟೇ.